ನಮಗೆ ಫೋನ್ ಇದ್ರು ಸರ್ ಎಷ್ಟು ಬೇಕಾ ಇಲ್ಲಿಂದ ನಾವೇ ನಮ್ಮ ಮನೆಗೆ ಹೋಗ್ತೀವಿ ಒಳ್ಳೆಯದು. ಅದೇ ರೀತಿಯಾಗಿ ಇನ್ನು ಪಕ್ಷಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಕ್ಷೇತ್ರಕ್ಕೆ ಸೇರುವರಾಗಿರೋದ್ರಿಂದ ಇವತ್ತು ಬಹಳ ಸಂತೋಷದ ದಿನ ಅಂತ ಹೇಳಿದ್ರೆ ಇವತ್ತು ತಪ್ಪಾಗ್ತಾರೆ. ತುಮಕೂರು ಜಿಲ್ಲೆಯಲ್ಲಿ ಇಡೀ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಮಾರು 12 ವರ್ಷ ಕಾಲ ಸತತವಾಗಿ ಪಕ್ಷದ ಅಭಿವೃದ್ಧಿಗೋಸ್ಕರವಾಗಿ ಪಕ್ಷದ ಒಂದು ಏಳಿಗೆಗೋಸ್ಕರವಾಗಿ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತಿ ಮತ್ತು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಸುಮಾರು 2 ಚುನಾವಣೆಗಳನ್ನು ನಡೆಸಿದ್ರು. ಇವತ್ತು ಕೆಲವು ಕಾರಣಾಂತರದಿಂದ ಅವರು ಪಕ್ಷ ಬಿಟ್ಟು ಜೆಡಿಎಸ್ ಸೇರ್ಪಡೆ ಆಗಿದ್ರು. ಆದರೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸುಮಾರು ಸತಿ ನಾವು ಅವರಿಗೆ ಆಹ್ವಾನ ಕೊಟ್ಟಿದ್ದು. ಹೇಳೋದಾದರೆ ಕಳೆದ ಚುನಾವಣೆಯಲ್ಲೂ ಸಹ ಸನ್ಮಾನ್ಯ ಮುದ್ದನಗೌಡರು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಸ್ಥಾನಮಾನ ಗೌರವವನ್ನು ಪಕ್ಷದಿಂದ ಏನು ಕೊಡಬೇಕು ನಾವು ಅಧ್ಯಕ್ಷ ಕೊಡೋಕ್ಕೆ ಸಿದ್ಧರಾಗಿದ್ದೆ ಅಂದರೆ ನಾನು ಖುದ್ದಾಗಿ ಅವ್ರ ಮನೆಗೆ 2-3 ಸತಿ ಶ್ರಮಿಸಿದಂಥ ಸನ್ಮಾನ್ಯ ಮುದ್ದನಗೌಡರು ಅವರನ್ನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಡ್ಬೇಕು ಅಂತ ನಾನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಮನವಿ ಮಾಡಿಕೊಂಡು ಇದಕ್ಕೆ ನಾವೆಲ್ಲರಿಗೂ ಸಹಮತ ಇದೆ ಅಂತ ನಾನು ತಿಳ್ಕೊಂಡು ನಾವೆಲ್ಲ ಚಪ್ಪಾಳೆ ತಟ್ಟೋದು Gracias.
ಸ್ವಲ್ಪ ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಸ್ನೇಹಿತರೆ, ನಮ್ಮನ್ನೆಲ್ಲರೂ ಕೂಡ ಉದ್ದೇಶಿಸಿ ಸ್ವಲ್ಪ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸದರಾಗಿರ್ತಕ್ಕಂಥ ಮಾನ್ಯ ವಿಶ್ವನಾಥ್ ಅವರು ತಮ್ಮನ್ನು ಉದ್ದೇಶಿಸಿ 4 ಮಾತುಗಳನ್ನ ಆಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರಿ ಇದೀಗ ತಾನೇ ನಮ್ಮೊಂದಿಗೆ ಸೇರಿದಂತ ನಮ್ಮ ಆತ್ಮೀಯ ಸ್ನೇಹಿತರು, ಜಿಲ್ಲೆಯ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಶೆಟ್ಟಿಯವರೇ, ಗದಗಿನ PR ಪಾಟೀಲ್ ಅವರೇ, ಬೋಸರಾಜ್ ಅವರೇ, ನಮ್ಮ ಶಾಸಕರಾದಂಥ ಷಡಕ್ಷರಿ ಅವರೇ, ಹಿಂದೆ ನಮ್ಮ ಜೊತೆ ಶಾಸಕರಾಗಿದ್ದ ನಮ್ಮ ರಾಜೀವ್ ಗಾಂಧಿ ಅವರಿಗೆ ಎಲ್ಲರೂ ನಮಗೆ ಒಟ್ಟಿಗೆ ಬಂದಿದ್ದು. ನಾವು ಮುದ್ದನ್ಮೇಗೌಡರು ಅಧ್ಯಕ್ಷರು ಅಲ್ಲಿ ಹೋಗಿ 2 ಜಯಂತಿ ಮಾಡಿ ಆಮೇಲೆ ಶಾಸಕರಾಗಿದ್ದಂಥವರು, ಕಾಂಗ್ರೆಸ್ಸಿನ ಪ್ರಮುಖರು ಅವತ್ತು ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ ಸೇರಬೇಕು ಅಂತಕ್ಕಂಥ ಬಯಕೆ ಪಟ್ಟಂತಹ ಜಿಲ್ಲೆ. ಯಾಕೆಂತಂದ್ರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಎಲ್ಲಿ ಬಿಂಬಿಸ್ತೀವೋ ಅಲ್ಲಿ ಈ ತರನಾದಂತಹ ವಿರೋಧಾಭಾಸ ಮತ್ತೆ ಒಳಗಡೆ ಆಗ್ತಕ್ಕಂತಹ ವಿರೋಧ ಇದೆಲ್ಲವನ್ನು ಕೂಡ ಜಯಿಸುವಂತಹದ್ದು ಬಹಳ ಕಷ್ಟ. ನಿಜ, ಇವತ್ತು ಅದೆಲ್ಲವನ್ನೂ ಕೂಡ ನುಂಗಿ ಪರಮೇಶ್ವರ್ ವಿಷಕಂಠನಾಗಿ ಎಲ್ಲವನ್ನೂ ಕೂಡ ನುಂಗಿ, ಆದರೂ ಇವತ್ತು ನಾನು ಲೋಕಸಭಾ ಚುನಾವಣೆಯಲ್ಲಿ ಅದೇ ಸಾರಥ್ಯವನ್ನು ನಾನು ವಹಿಸ್ತೇನೆ, 20ಕ್ಕೂ ಮೀರಿ ಲೋಕಸಭಾ ಸ್ಥಾನಗಳನ್ನು ತರುವುದಕ್ಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರು ರಾಜ್ಯ ಪರ್ಯಟನೆಗೆ ಈಗಾಗಲೇ ಸ್ಕೆಚ್ ಕೂಡ ಹಾಕಿದ್ದಾರೆ, ಯಾವ ತಂದಿದೆ ಅಂತಕ್ಕಂಥ ಹೇಳಿ ಮತ್ತೊಮ್ಮೆ ಇಡೀ ಕಾಂಗ್ರೆಸ್ಸಿನ ನಮ್ಮ ಎಲ್ಲ ಸಮೂಹದ ಪರವಾಗಿ ತಮ್ಮನ್ನ ಅಭಿಮಾನದಿಂದ ಬಹಳ ಸಂತೋಷದ ದಿವಸ ಅಂತ ಹೇಳಿ ಈಗಾಗಲೇ ವಿಶ್ವಣ್ಣವರು ಹೇಳಿದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಅದೇ ವಿಷಯವನ್ನ ಮತ್ತೊಮ್ಮೆ ಹೆಚ್ಚು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಮುಖದಲ್ಲಿರ್ತಕ್ಕಂಥ ಒಂದು ಮುಗುಳ್ನಗೆಯನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಸಂತೋಷ ಆಗಿದೆ ಅಂತಕ್ಕಂಥ ಸನ್ಮಾನ್ಯ ಮುದ್ದಪ್ಪೇಗೌಡರ ಜೊತೆಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿದ್ದಂತಹ ಸನ್ಮಾನ್ಯ ಯಪೂರಿನ ಚಿಕ್ಕಬೆಟ್ಟಯ್ಯನವರು ಕೂಡ ಸೇರ್ಪಡೆಯಾಗಿದ್ದಾರೆ. ಹಾಗೆಯೇ ನಮ್ಮ ತುಮಕೂರು ತಾಲೂಕಿನ BLD ಬ್ಯಾಂಕಿನ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಸನ್ಮಾನ್ಯ ಚಿಕ್ಕಸ್ವಾಮಿರವರು ಕೂಡ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಜೊತೆ ಸೇರ್ಪಡೆಯಾಗಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಅಧ್ಯಕ್ಷರ ಮುಂದೆ ತಮ್ಮ ಹಾಜರಾತಿಯನ್ನ ತೋರಿಸಿ ಶಾಲನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಜೊತೆಯಲ್ಲಿ ನಮ್ಮ ತುರುವೇಕೆರೆಯ DPS ಆನಂದ್ ಕುಮಾರ್ ಅವರು ಪಕ್ಷ ಇವತ್ತು ಎಲ್ಲ ಸಮಾಜದವ್ರಿಗೂ ಕೂಡ ಇರ್ತಕ್ಕಂಥ ಪಕ್ಷ ಇದೆ. ಬೇರೆ ಬೇರೆ ಪಕ್ಷಗಳು ಕೆಲವೇ ಸೀಮಿತ ವರ್ಗದ ಜನರಿಗೆ ಮೀಸಲಾಗಿದ್ರು ಕೂಡ ಎಲ್ಲಾ ಸಮಾಜದವರು ಜೊತೆಲಿ ಇಟ್ಕೊಂಡು ಅವರೆಲ್ಲರಿಗೂ ಕೂಡ ಹಿತವನ್ನ ಕಾಪಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾವೇನು ಹೊಸದಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಕೂಡ ತಿಳ್ಕೊಂಡಿದ್ದೇನೆ. ಚುನಾವಣೆಗಳಲ್ಲಿ ಅದರ ಒಂದು ಫಲಿತಾಂಶವನ್ನು ನಾವು ಕಾಣ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಆದ್ರಿಂದ ಈ ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಏನು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಅನಿವಾರ್ಯವಾಗಿ ಬಹಳಷ್ಟು ಜನ ಪಕ್ಷವನ್ನು ಬಿಟ್ಟು ಹೋಗ್ತಾರೆ, ಮತ್ತೆ ಪಕ್ಷ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ, ಇದೆಲ್ಲ ಸಹಜ.
ಈ ಪಕ್ಷ ಮಾತ್ರ ಯಾರಿಗೂ ಬಿಟ್ಟು ಹೋಗಲ್ಲ. ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಅರಿವು ಮೂಡಿಸ್ಕೊಂಡು ನೀವೆಲ್ಲ ನೋಡಿರ್ಬೋದು. ಅವರು ಕಾಂಗ್ರೆಸ್ ಕಡೆಗೆ, ಹಳ್ಳಿಯ ಕಡೆಗೆ ಈಗ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ಆಕರ್ಷಣೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟು ಪಕ್ಷ ಬಲಪಡಿಸಿ ಇವತ್ತೇನಾದರೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರ ಶ್ರಮ ಮತ್ತು ಹಾಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇವರಿಬ್ಬರು ಒಂದು ಬಂಡಿಯ 2 ಚಕ್ರಗಳಿದೆ. ಇದರಿಂದ ನಮ್ಮ ಜಿಲ್ಲೆಯವರೇ ರಾಜ್ಯದ ಅಧ್ಯಕ್ಷ ಆಗಿರೋದ್ರಿಂದ ತುಮಕೂರು ಜಿಲ್ಲೆ ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡಿ ಹಾಗೆ ಅನ್ಸ್ಕೊಳ್ತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ಅಲ್ಲ ಅವ್ರ ಜೊತೆ ಬಂದಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ಒಂದು ಮಾತನ್ನ ಮುಗಿಸ್ತೀನಿ. ರಾವು ಕಾಲ 5 ನಿಮಿಷ ಬಿಟ್ಟು ಹೋಗೋಣ, 5 ನಿಮಿಷಕ್ಕೆ ಹೋಗೋಣ ಬಿಡೋಣ ಇಲ್ಲಿ ಅಂತ ಗೌಡರು ಸವಾಸ ಮಾಡಿ ರಾವು ಕಾಲ, ಗುಳಿಗೆ ಕಾಲ, ಆ ದೇವರು ಈ ದೇವರು ಅಂತ ಹಿಡಿದು ಸೇರಿದಂತ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮಾನ್ಯ ಮುದ್ದಮ್ಮೇಗೌಡ್ರೆ, ಪ್ರಥಮವಾಗಿ ಬಹಳ ಸಂತೋಷದಿಂದ ಮಾನ್ಯ ಮುದ್ದಮ್ಮೇಗೌಡರನ್ನ ಮತ್ತೊಂದು ಬಾರಿ ಪಕ್ಷಕ್ಕೆ ಸ್ವಾಗತ. ಬಹುಶಃ ಮುದ್ದಮ್ಮೇಗೌಡರು, ನಾನು ಇತಿಹಾಸಕ್ಕೆ ಹೋಗೋದಿಲ್ಲ, ಚರಿತ್ರೆಗೆ ಹೋಗೋದು, ಅದನ್ನ ಹಿಂದಕ್ಕೆ ಬಿಟ್ಬಿಡೋಣ. ಚರಿತ್ರೆನಲ್ಲೇ ಇರ್ಲಿ, ಅದು ಅಲ್ಲೇ ಇರ್ಬೇಕು. ಯಾವಾಗ ಬೇಕಾದಾಗ ರೆಫರೆನ್ಸ್ ತಗೊಳ್ಳೋಣ. ಒಬ್ಬ ಸಜ್ಜನ ರಾಜಕಾರಣದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಸಜ್ಜನರು ರಾಜಕಾರಣಕ್ಕೆ ಇರ್ತಾರೆ ಅನ್ನೋದೇ ಒಂದು ಬಹಳ ಕಷ್ಟವಾದ ಕೆಲಸ. ಅಂತಹ ಸಂದರ್ಭದಲ್ಲಿ 1983ರಿಂದ 86 ಅವರು ಬೆಂಗಳೂರಿನಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆಗಿ ರಾಜಕಾರಣಕ್ಕೆ ಬರ್ತಕ್ಕಂಥ ಸಂದರ್ಭವನ್ನ ನಾವು ಜ್ಞಾಪಕ ಮಾಡಿಕೊಂಡ್ರೆ, ತುಮಕೂರು ಜಿಲ್ಲೆಯಲ್ಲಿ, ಅದರಲ್ಲೂ ಕುಣಿಗಲ್ನಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ. ಕುಣಿಗಲ್ ಕುದುರೆಗಳು ಬಹಳ ಫೇಮಸ್. ಈ ಪ್ರಪಂಚದ ಅನೇಕ ರೇಸ್ ಕೋರ್ಸ್ ನಲ್ಲೆಲ್ಲ ಕುಣಿಗಲ್ ಕುದುರೆಗಳು ಓಡಿದಾವೆ. ಅಂತ ಕುದುರೆ ನಮ್ದು ಹೊಸದಾಗಿ ನಾವು ಸೃಷ್ಟಿ ಮಾಡಿ 1992ರಲ್ಲಿ ಕುಣಿಗಲ್ನಲ್ಲಿ ಬೈ ಎಲೆಕ್ಷನ್ ಆಯಿತು. ಆದ್ರೆ ಅಲ್ಲಿನ ಪರಿಸರ ಹೇಗಿದೆ, ಯಾರೋ ಒಬ್ಬ ಸಜ್ಜನ ರಾಜಕಾರಣಿ ತಾನು ಅಲ್ಲಿ, ಅವರು ಒಂದ್ಸಾರಿ ಹೇಳಿದ್ರು, ನಾನು ಎಲ್ಲೇ ಇದ್ರು ನಾನು ಪ್ರಾಮಾಣಿಕವಾಗಿರ್ತಕ್ಕಂಥವನು ಅನ್ನುವಂತ ಮಾತನ್ನು ಹೇಳಿ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಜ್ಞಾಪಿಸ್ಕೋಬೇಕಾಗ್ತದೆ. SM ಕೃಷ್ಣ ಅವರು, ನಾನು ಮುದ್ದಮ್ಮೇಗೌಡರು ಪಕ್ಷವನ್ನ ಬಿಟ್ಟು ಜನತಾದಳಕ್ಕೆ ಸೇರಿದ್ರು, ಬಹಳ ನೋವಾಗಿದೆ ಅಂತ ಹೇಳಿ ನಾನು ಹೋಗಿ ಅವ್ರ ಹತ್ರ ಹೇಳಿದೆ. ಆಗ ನನಗೊಂದು ಮಾತು ಹೇಳಿದ್ರು, ಪರಮೇಶ್ವರ್, ಮುದ್ದಮ್ಮೇಗೌಡ ಈಸ್ ಅನ್ ಅಸೆಟ್ ಟು ಎನಿ ಪಾರ್ಟಿ ವೆರೆವರ್ ಹಿ ಈಸ್. ಎಲ್ಲೇ ಇದ್ರು ಆ ಪಕ್ಷಕ್ಕೆ ಅವರು ಒಂದು ಅಸೆಟ್ ಆಗಿರ್ತಾರೆ, ಅಂತಹ ವ್ಯಕ್ತಿತ್ವ ಅವ್ರದ್ದು ಅನ್ನುವಂತ ಮಾತನ್ನ SM ಕೃಷ್ಣ ಅವರು ನನಗೆ ಹೇಳಿದ್ರು. ಅದನ್ನ ಇವತ್ತು ನಾನು ಜ್ಞಾಪಿಸ್ಕೊಳ್ತೇನೆ. ಅದರ ವಿರುದ್ಧ ನೀವು ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಮನವಿಯನ್ನ, ಬೇಡಿಕೆಯನ್ನ ಪರಿಗಣಿಸಿ ಇವತ್ತಿನ ದಿವಸ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತಂದುಕೊಟ್ಟಿದ್ದಾರೆ. ಕೂಡ ಈಗಾಗಲೇ ಹೆಸರುಗಳು ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಮತ್ತೆ ನಾವು ಕೂಡ ಈಗ ಪ್ರಾರಂಭ ಮಾಡ್ತೇವೆ. 10 ಷಡಾಕ್ಷರಿಯವರು ಹೇಳಿದಂಗೆ, ರಾಜಣ್ಣ ಅವರು ಹೇಳಿದಂಗೆ, ಮಾನ್ಯ ವೆಂಕಟರಮಣಪ್ಪನವರು ಹೇಳಿದಂಗೆ, ಶಫಿ ಸಾಹೇಬ್ ಹೇಳಿದಂಗೆ, ನಾವೆಲ್ಲರೂ ಬಹಳ ಸಂತೋಷದಿಂದ ನಿಮ್ಮನ್ನ ಸ್ವಾಗತ ಮಾಡಿ. ಜಯಚಂದ್ರ ಅವರು ಬರಬೇಕಾಯ್ತು, ರಾಮಸ್ವಾಮಿಗೌಡರು ಬರಬೇಕಾಯ್ತು, ಊರಲ್ಲಿ ಇದ್ದೇ ಇರೋ ಕಾರಣಕ್ಕಾಗಿ ಅವ್ರು ಬಂದಿಲ್ಲ, ಯಾರು ಅಪಾರ್ಥ ಕಲ್ಪಿಸ್ತಕ್ಕಂಥದ್ದು ಬೇಕಾಗಿಲ್ಲ. ಆದ್ರಿಂದ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಈ ಬಾರಿ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೊಂದು ಬಾರಿ ನಾವು ಬಲಿಷ್ಠವಾಗಿ ಕಟ್ತೇವೆ ಅನ್ನುವಂತ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ಮಾನ್ಯ ಮುದ್ದಮ್ಮೇಗೌಡರನ್ನ ನಾನು ಸ್ವಾಗತ ಮಾಡಿ ಅವರಿಗೆ ಶುಭ ಆಗ್ಲಿ. ಮುಂದಿನ ದಿನದಲ್ಲಿ ಒಳ್ಳೆಯದು ರಾಜಕೀಯವಾಗೂ ಆಗ್ಲಿ, ಮಾನಸಿಕವಾಗೂ ಆಗ್ಲಿ, ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಹೇಳ್ತಾ, ಮತ್ತೆ ತಾವೆಲ್ಲ ಬಂದಿದ್ದೀವಿ ಅಭಿಮಾನದಿಂದ, ತಾವೆಲ್ಲರೂ ಕೂಡ ಅವರ ಅಭಿಮಾನಿಗಳು, ಅವರ ಶಿಷ್ಯರು ಅಂತ ಹೇಳೋದಕ್ಕೆ ಸರಿ ಹೋಗೋದಿಲ್ಲ, ಅವರ ಸ್ನೇಹಿತರು ಎಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ.
ಆದ್ರಿಂದ ತಮಗೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ, ನಾನು ಜಿಲ್ಲೆಯವನಾದ್ರಿಂದ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನದಲ್ಲಿ ಬಹುಶಃ ಜಿಲ್ಲಾ ಕಾಂಗ್ರೆಸ್ನವರು ಮತ್ತೊಂದು ಕಾರ್ಯಕ್ರಮ ಮಾಡಿ ಬಹಳಷ್ಟು ಜನ ಅವರ ಅನುಯಾಯಿಗಳು, ಅವರ ಸ್ನೇಹಿತರು ಮತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಕಿ ಜೈ ಅಂತ ಹೇಳ್ತೀವಿ ಅಂತ ಹೇಳಿ ಅವರೆಲ್ಲ ಹೊರಟಿದ್ದಾರೆ. ಹಾಗಾಗಿ ಮತ್ತೊಂದು ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಾಡಿಕೊಳ್ಳುತ್ತೆ. ಆದ್ರಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮುದ್ದಣ್ಣಗೌಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಮೊದಲನೇದಾಗಿ ನನ್ನನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡಂತ ಕಾಂಗ್ರೆಸ್ ಪಕ್ಷದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಯುವ ಮುಖಂಡ ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಈ ರಾಜ್ಯದ ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿಗೆ, ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಅವರಿಗೆ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪಕ್ಷ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ಒಂದು ಮುಜುಗದ ವಿಚಾರ. ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಪಕ್ಷಕ್ಕೆ ಸೇರ್ಲಿಕ್ಕೆ ತೊಂದರೆ ಇಲ್ಲ, ಆದರೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ನನ್ನಂತ ಸ್ವಲ್ಪ ಸೆನ್ಸಿಟಿವ್ ಪಾಲಿಟಿಷಿಯನ್ಸ್ಗೆ ಮುಜುಗದ ವಿಚಾರ. ನಾನು ಪಕ್ಷ ಬಿಟ್ಟಿದ್ದೇಕೆ ಮತ್ತೆ ಪುನಃ ವಾಪಸ್ ಬರ್ಲಿಕ್ಕೆ ಮಾತೃ ಪಕ್ಷಕ್ಕೆ ಮರಳಿ ಬರ್ಲಿಕ್ಕೆ ಏನ್ ಕಾರಣಗಳು ಅನ್ನೋದು ಆದಂತ ರಾಜಕೀಯ ಬೆಳವಣಿಗೆಗಳು ಈ ರಾಜ್ಯದ ಜನತೆಯ ಮುಂದೆ ತೆರೆದ ಪುಸ್ತಕದಲ್ಲಿದೆ, ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಅದನ್ನ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತು ನಾನು ಹೇಳ್ತೀನಿ, ನಾನು ಎಲ್ಲಿರ್ತೀನಿ ಅಲ್ಲಂತೂ ಪ್ರಾಮಾಣಿಕವಾಗಿದ್ದೀನಿ. ನಾನು ಬಹಳ ಸ್ಪಷ್ಟ ಯಾರ ಮುಂದೆ ಬೇಕಾದ್ರೂ ಹೇಳ್ತೀನಿ. ಇವತ್ತು ನನ್ನ ಬಗ್ಗೆ ಬಹಳ ಅತಿಯಾದಂತ ಪ್ರೀತಿಯ ಮಾತುಗಳನ್ನ ನಮ್ಮ ಎಲ್ಲ ಸ್ನೇಹಿತರುಗಳು, ಜಿಲ್ಲೆಯ ಎಲ್ಲ ಸ್ನೇಹಿತರುಗಳು, ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಮಾನ್ಯ ವಿಶ್ವನಾಥ್ ಅವರು ಕೂಡ ನನ್ನ ಬಗ್ಗೆ ಒಳ್ಳೆ ಮಾತನಾಡಿದ್ದಾರೆ. ನಾನು ನಿಮ್ಗೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ, ನಿಮ್ಮ ನಿರೀಕ್ಷೆಗೆ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಳ್ಳದೆ ನಾನು ಪ್ರಾಮಾಣಿಕವಾಗಿ ಒಬ್ಬ ಕಾರ್ಯಕರ್ತನಾಗಿ ದುಡಿತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತೀನಿ. ಮತ್ತೆ ಬಹುಶಃ ನಾಟ್ ಮಚ್ ಆಕ್ಟಿವ್ ಪೊಲಿಟಿಕಲ್ ಕೆರಿಯರ್ ಇಸ್ ಲೆಫ್ಟ್ ಬಿಹೈಂಡ್ ಅಸ್. ಬಹಳ ಯುವಕರು ಬರ್ತಾ ಇದೆ. ನಾವು ಇನ್ನು ಬಹಳ ವರ್ಷಗಳು ಏನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದೇನೋ ಅನಾಗತ್ತೆ. ಅದ್ರ ಇರ್ತಕ್ಕಂಥ ನಾವು ಸಕ್ರಿಯವಾಗಿ ಎಷ್ಟು ವರ್ಷ ರಾಜಕಾರಣ ಮಾಡ್ಬೋದು ಅಷ್ಟು ವರ್ಷವನ್ನ ಪ್ರಾಮಾಣಿಕವಾಗಿ ಇವತ್ತು ನಾವೇನು ರಾಜಕೀಯವಾಗಿ ನಾನು ಜೀವನವನ್ನು ಪ್ರಾರಂಭ ಮಾಡಿದೆ ಅದೇ ಮಾತೃಪಕ್ಷದಲ್ಲಿ ಇನ್ನು ಮುಂದೆನೂ ಕೂಡ ಮಾಡ್ತೀನಿ ಅನ್ನೋ ಜವಾಬ್ದಾರಿಯಿಂದ ಮಾತನ್ನು ಕೂಡ ನಾನು ಹಾಗೂ ಮಾಧ್ಯಮದ ಸ್ನೇಹಿತರು ಅಭಿನಂದನೆ ಸಲ್ಲಿಸಿ ನಾನು ಹೇಳಬೇಕು.